ನಮ್ಮ ಹಳ್ಳಿ ಸೈಡ್ ಜನಗಳ ಕಷ್ಟ ಏನದ ಅಂತೇಳಿ ತಿಳ್ಕೊಂಬರಂಬರ್ರಿ. ನಮ್ಮ ಊರಿಗೆ ನಡೆದಿದೆ ರೀ. ಅಲ್ಲಿ ಹೋಗೋ ಮುಂದೆ ನಮ್ಗೆ ಸ್ವಲ್ಪ ಕೆಲಸ ಇತ್ತು, ಅರ್ಜೆಂಟಾಗಿ ಹೋಲತ್ತಿದ್ದೇವೆ. ಅವಾಗ ಯಾರೋ ರಾಜಕಾರಣಿಗಳು ಹೊಂಟ್ರಂತ. ಬರೋ ಸಲಿಂದ ನಮ್ಮ ಪೂರಾ ರೋಡ್ನಾಗ ಒಸ್ಸು ಕಾರ್ಗಳು, ಗಾಡಿಗಳು, ಕ್ರೂಸರ, ಬಸ್ ಎಲ್ಲ ಸೈಡಿಗೆ ಹಾಕಿ ನಿಂದ್ರಿಸ್ಯಾರ. ಲೈನ್ ಹತ್ತಿ ನಿಂದ್ರಿಸ್ಯಾರ. 5-6 ಕಿಲೋಮೀಟ್ರ್ ಲೈನ್ ಹತ್ತಿ ಸೈಡಿಗೆ ನಿಂದ್ರಿಸ್ಯಾರ ರೀ. ಯಾಕಂದ್ರೆ ಅವ್ರಿಗೆ ಟ್ರಾಫಿಕ್ ಇರಬಾರ್ದಂತ್ರಿ. ಇಲ್ಲಿ ಗುಲ್ಬರ್ಗ ರೀ ನಮ್ಮದು, ಇಲ್ಲೆಲ್ಲ ಟ್ರಾಫಿಕ್ ಇರ್ತದೆ ಹೇಳ್ರಿ. ಇಂಥ ಊರಾಗೆ ಹಿಂಗೆ ಮಾಡ್ತಾರೆ. ಅವ್ರು ನಮ್ಮ ಕೈ ತಳ ಕೆಲಸ ಮಾಡೋರು ಅವ್ರಿಗೆ. ನಾವು ಅವ್ರಿಗೆ ಓಟ್ ಹಾಕಿ ಗೆಲ್ಲಿಸ್ತಿರ್ತೇವೆ ರೀ. ನಮ್ಗೆ ಅವರು ಸೌಲಭ್ಯ ಮಾಡಬೇಕು, ನಾವೇ ಅವ್ರಿಗೆ ಹಿಂಗೆ ಮಾಡ್ರೆ ಹೆಂಗೆ ರೀ? ಇದು ಎಲ್ಲಿ ಯಾವನೇ ಅವ್ರ ಗಾಡಿ 200-250 ಸ್ಪೀಡಲ್ಲಿ ಹೋದ್ರೆ ಏನು ಲೆಕ್ಕ ಇಲ್ಲ. ನಮ್ಮದು 80 ದಾಟಿದ್ರೆ ಸಾಕು, ನಮ್ಮ ಫೈನ್ ಬೀಳ್ತದೆ. ಯಾಕೆ ನಮ್ಗೆ ಅರ್ಜೆಂಟ್ ಇರಂಗಿಲ್ಲನು? ಬರೀ ಅವ್ರಿಗೆ ಇರ್ತದೇನು? ಅವ್ರಿಗೆ ಏನಾರು ರೊಕ್ಕ ಇರ್ತಾವ್ರಿ, ಅವ್ರು ಏನಾರ ಮಾಡ್ಕೋತಾರ. ನಮ್ಮ ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ನಾವೇನು ಮಾಡ್ಬೇಕು ರೀ? ಅರ್ಜೆಂಟಲ್ಲಿ ರೀಚ್ ಆಗಬೇಕಲ್ಲ. ಆಂಬುಲೆನ್ಸ್ ಬೀತ್ರಿ. ಅವ್ರು ಫುಲ್ ಒಳಗೆ ಪೇಷಂಟ್ ಇದ್ದೀರೇನೋ ರೀ, ಬಕ್ಕಳು ಸೀರಿಯಸ್ ಇತ್ತು. ಎಷ್ಟು ಇದು ಮಾಡ್ಲತ್ತಾರ, ಪೊಲೀಸರಿಗೆಲ್ಲ ರಿಕ್ವೆಸ್ಟ್ ಮಾಡ್ಲತ್ತಿರ. ಅವ್ರ ಫ್ಯಾಮಿಲಿ ಭೀ ಇದ್ದಿರ ಹಿಂದೆ. ಪೊಲೀಸರು ಏನೂ ಬಿಟ್ಟಿಲ್ರಿ. ಮೊದಲೇ ಹಳ್ಳಿ ರೀ, 15-20 ಕಿಲೋಮೀಟ್ರಿಗೆ ಒಂದೊಂದು ಹಾಸ್ಪಿಟಲ್ ಇರ್ತಾವೆ, ದೊಡ್ಡ ದೊಡ್ಡ ಹಾಸ್ಪಿಟಲ್. ಊರಾಗಂತ ನಾವು ಸುಮ್ಮನೆ ದವಾಖಾನಿಗೆ ಏನಾಗ್ಯದ ಅಂತೇಳಿ ತೋರಿಸ್ಕೊಳಕ್ಕೆ ಹೋಗಿ ಬಂದರೆ 500-600 ರೂಪಾಯಿ ಬೇಕು ರೀ. ಗೌರ್ಮೆಂಟ್ ಹಾಸ್ಪಿಟಲ್ ಅವ, ಅದಕ್ಕೆ ಫೆಸಿಲಿಟೀಸೇ ಚಂದಿಲ್ಲ ರೀ. ಒಂದು ದಿನ ಮುಚ್ತದ, ಒಂದು ದಿನ ತೆಗಿದ್ರೆ ಭೀ ಆ ಗೋಲಿ ಇಲ್ಲ, ಈ ಗೋಲಿ ಇಲ್ಲ, ನೀವು ಹೊರಗೆ ತೊಗೋಬೇಕು, ಹಂಗೆ ಹೇಳ್ತಾರೆ. ಈಗ ಅರ್ಜೆಂಟ್ ಏನಾರ ಆಯಿತು, ಆಕ್ಸಿಡೆಂಟ, ಹಾರ್ಟ್ ಅಟ್ಯಾಕ ಇಂಥವು ಏನಾರ ಬ್ಯಾನಿ ಸಡನ್ನಾಗಿ ಆಗೋಕೆ 15-20 ಕಿಲೋಮೀಟ್ರ್ ದೂರ ಹೋಗ್ಬೇಕು ರೀ, ದೊಡ್ಡ ದೊಡ್ಡ ಹಾಸ್ಪಿಟಲ್ಗೆ. ಅಂಥವು ಭೀ ಹಿಂಗೆ ಸೈಡಿಗೆ ಹಾಕಿ ಇದು ಮಾಡ್ರೆ ಅವ್ರ ಫ್ಯಾಮಿಲಿ ಇರಂಗಿಲ್ಲ ಏನ್ರಿ? ಅವ್ರದ್ದು ಅದೇನು ಅರ್ಜೆಂಟ್ ಕೆಲಸ ಇರ್ತದೋ ಏನೋ ಖುನ ಇಲ್ಲ ರೀ. ನೋಡ್ರಿ, ಏನು ಹಾಸ್ಪಿಟಲ್ಗಿಂತ ಸೀರಿಯಸ್ಗಿಂತ ಅವ್ರದ್ದು ಅರ್ಜೆಂಟ್ ಕೆಲಸ ಇರ್ತದೇನು ರೀ? ಸರಿ ಆಯ್ತು ರೀ, ಅವ್ರ ಪಾಯಿಂಟಿಗೆ ಹೋಗಮ್ಮಿ. ಅವ್ರಿಗೆ ಅರ್ಜೆಂಟ್ ಇತ್ತು, ಓಕೆ ರೀ. ಮತ್ತು ಅಟ್ಲೀಸ್ಟ್ ಆಂಬುಲೆನ್ಸ್ಗಾದ್ರೂ ಬಿಡ್ಬೇಕಲ್ರಿ. ನಮ್ಮದು ಪ್ರಾಬ್ಲಮ ಏನೋ ಪ್ರೂಫ್ ಇಲ್ಲರಿ ಅವ್ರಿಗೆ. ಈಗ ಆಂಬುಲೆನ್ಸ್ ಆದ್ರೂ ಗೊತ್ತಾಗ್ತದಲ್ಲ, ಪೇಷಂಟ್ಸ್ ಅಂತ ರಿಕ್ವೆಸ್ಟ್ ಮಾಡ್ಲತ್ತಾರೆ, ಅವ್ರಿಗೆ ಭೀ ಬಿಟ್ಟಿಲ್ರಿ. ಅವ್ರ ಫ್ಯಾಮಿಲಿ ನೋಡ್ಬೇಕಿತ್ತು ರೀ. ಎಷ್ಟು ಅಳ್ಕೋತ ರಿಕ್ವೆಸ್ಟ್ ಮಾಡ್ಕೊಳತ್ತೀರಿ ಅಂದ್ರೆ ಭೀ ಪೊಲೀಸರು ಕೇರೇ ಮಾಡಿಲ್ರಿ ಅವ್ರಿಗೆ. ನನಗಿದು ತಿಳಿಯವಲ್ಲಾಗ್ಯದ್ರಿ, ನಮ್ಮ ಜನಗಳು ಎದಕ್ಕೆ ಓಟ್ ಹಾಕಿ ಗೆದಿಸ್ಲತ್ತಾರ? ನಮ್ಗೆ ಬೇಕಾಗಿರೋ ಸೌಲಭ್ಯಗಳೆಲ್ಲ ಸಿಗ್ಲ ಅಂತ ಹೇಳಿಕೆಸಿಂದ ನಾವು ಓಟ್ ಹಾಕಿ ಗೆದಿಸ್ತೇವ್ರಿ. ಅವ್ರ ಫ್ಯಾಮಿಲಿ ಸಲಕ್ಕೆ ಇದು ಮಾಡ್ಕೊಂಡ್ರೆ ಅದು ಹೆಂಗೆ ರೀ? ನಮ್ಗೇನೋ ಸೌಲಭ್ಯನೇ ಕೊಟ್ಟಿಲ್ಲ ಅಂದ್ರೆ ನಾವು ಯಾಕೆ ನಿಮ್ಗೆ ಓಟ್ ಹಾಕಿ ಗೆದಿಸ್ಬೇಕು? ನಮ್ಗೇನು ಪ್ರಯೋಜನ ಏನದಾರ ನಮ್ಗೆ ಓಟಾಗ? ನೀವು 2,000 ರೂಪಾಯಿ ಕೊಡೋದ್ರಿ, ಒಂದು ಓಟಿಗೆ 2,000 ರೂಪಾಯಿ ಕೊಡ್ತಿದ್ರಿ. ಅದಕ್ಕೆ ಬಿಟ್ಟು ನಮ್ಗೇನು ಸೌಲಭ್ಯ ನೀಡ್ಲತ್ತೀರಿ? ಎಕ್ಸ್ಪೆಷಲಿ ನಮ್ಮ ಹಳ್ಳಿ ಸೈಡ್ ರೀ, ಏನು ಒಂದು ಫೆಸಿಲಿಟಿ ಇಲ್ರಿ. ನೀರಿಂದ ಹಿಡ್ಕೊಂಡು ಕರೆಂಟಿನ ತನಕ ಎಷ್ಟು ಸಮಸ್ಯೆ ಅದ ತಿಳಿದದ್ರಿ ನಿಮಗೆ. ಒಂದು ಸರಿ ಬಂದು ಕೆಸಿಂದ ನೋಡಿ ಹೋರಿ, ನೀವು ಒಂದು ದಿನ ಇರಲ್ರಿ ನೀವು. ಎಕ್ಸಾಂಪಲ್ ನಿಮ್ಗೆ ನಮ್ಮ ಮನೆ ಎದುರಿನ ರೋಡೇ ತೋರಿಸ್ತೀರಿ. ನಾ ಸಣ್ಣವಿದ್ದಾಗ ಇಷ್ಟು 1ನೇ 2ನೇ ಇದ್ದಾಗಿಂದ ಹಿಡಿದು ಇಲ್ಲಿ ಆಟ ಆಡ್ಲತ್ತಿದ. ಅವಾಗ ಮುರ್ದಿ ಹೋಗಿ ರೋಡ್ ರೀ, ಅದು ಕಲ್ಲೆಲ್ಲ ಮಣ್ಣೆಲ್ಲ ಇರ್ತಿತ್ತು ಅವಾಗ ರೋಡ್. ಈಗ ರೀಸೆಂಟಾಗಿ 2 ವರ್ಷ ಐತ್ರ ರೋಡ್ ಕಟ್ಟಿಸ್ಕಸಿಂದ. 13-14 ವರ್ಷ ಆದ್ಮೇಲೆ ರೋಡ್ ರೆಡಿ ಆಗ್ಯದ್ರಿ. ಸರಿ, ಹಂಗೆ ನಮ್ಮ ಆಯ್ಮುತ್ತೇವ್ರಿಗೆ ಕೇಳಿದಾರೆ, ಇದು ರೋಡ್ ಕಟ್ಸಿ ಎಷ್ಟು ವರ್ಷ ಆಯ್ತಂತೇಳಿ. ಅವ್ರು ಹೇಳ್ಯಾರಿ 45 ವರ್ಷ ಆಗಿತ್ತಂತ್ರಿ ರೋಡ್ ಕಟ್ಸಿ. ಆ ರೋಡ್ ಹಾಳಾಗಿ 20 ವರ್ಷ ಆಗ್ಯದ್ರಿ. 20 ವರ್ಷ ಆದ್ಮೇಲೆ ರೋಡಿಗೆ ಸ್ಯಾಂಕ್ಷನ್ ಮಾಡಿ ಎಲ್ಲ ಊರನವ್ರೆಲ್ಲ ಹೋಗಿ ಕೇಳಿದ್ಮೇಲೆ ರೋಡ್ ಮಾಡ್ಯಾರ. ಈಗ ರೀಸೆಂಟಾಗಿ 2-3 ವರ್ಷ ಆಯ್ತು ರೋಡ್ ಮಾಡಿ. ಸರಿ, ರೋಡ್ ಬಿಡ್ರಿ, ನಾಲಿ ರೀ, ಬಚ್ಚಲ್ ಅವು ಅಷ್ಟು ನೀರು ರೋಡಿನ ಮೇಲೆ ರೀ. ನಾಲಿ ಒಂದು ನಾಲಿ ಸುದ್ದಿಲ್ರಿ. ನಾಲಿ ತುಂಬ ಕಸ ಎಲ್ಲ ಹರಿದದ. ಕಸ ಯಾಕೆ ಬೀಳ್ತದ್ರಿ? ನಮ್ಮ ಊರಾಗ ಏನೋ ಕಸಕ್ಕೆ ಗಾಡಿ ಬರಲ್ಲ, ಏನೂ ಇಲ್ಲ. ಇಲ್ಲಿ ಹಳ್ಳಿ ಸೈಡ್ ಏನು ಮಾಡ್ಬೇಕ್ರಿ? ಎಲ್ಲ ಒಯ್ದು ಕೆಸಿನ ನೀರಾಗೆ ಹಾಕ್ತಾರೆ. ಅದು ನಾಲಿ ಕ್ಲೀನ್ ಮಾಡಿಸ್ಬೇಕಿಲ್ರಿ? ನಾಲಿ ನೀರು ಅಷ್ಟು ರೋಡ್ ಮನೆ ಮುಂದೆ ಹರಿತದ್ರಿ, ಎಲ್ಲರ ಮನೆ ಮುಂದೆ. ನಮ್ಮ ಊರಾಗಿನವ್ರಿಗೆ ಓಟ್ ಹಾಕಿ ಗೆದ್ದಿಸಿದವ್ರಿಗೆ ಅವ್ರಿಗೆ ಹೋಗಿ ಕೇಳ್ಯಾರ ಏನಂತಾರ, ಈ ತಿಂಗಳು ಗೌರ್ಮೆಂಟ್ಲಿಂದ ಸ್ಯಾಂಕ್ಷನ್ ಆಗಲಾಗ್ಯಾವ. ಈ ಬರೀ ಒಂದು ರೀಸನ್ನೇ ಹೇಳ್ತಾರೆ ರೀ. ಈ ಊರಾಗಿನ ಗೆದ್ದ ಕೆಸಿಂದ ಏನೇನು ಮಾಡ್ಸಲಾಗ್ಯಾರ ಕೇಳ್ಯಾರ, ಗೌರ್ಮೆಂಟ್ ಮೇಲೆ ಹಾಕ್ತಾರೆ ರೀ. ನೀರ ಮುಂಜಾನೆ 6ಕ್ಕೆ ಬಿಡ್ತಾವ್ರಿ, 6 ಹಿಡಿದು 6:30, ಅರ್ಧ ಗಂಟೆನೇ ಬಿಡ್ತಾವ್ರಿ. ಅದು ಸಣ್ಣ ಬರ್ತಾವೆ. ಅಷ್ಟೇ ನೀರು ನಾವು ಒಂದು ದಿನ ಪೂರಾ ಯೂಸ್ ಮಾಡ್ಬೇಕ್ರಿ. ಮೈ ತೊಕೊಂಬಂದು ಹಿಡಿದು ಕುಡಿಯೋ ನೀರು, ಮೈ ಬಾತ್ರೂಮ್ ಎಲ್ಲದಕ್ಕೆ ಅದೇ ನೀರು ಯೂಸ್ ಮಾಡ್ಬೇಕ್ರಿ. ಬರೀ ಅರ್ಧ ಗಂಟೆ ನೀರು ಬಿಡ್ತಾರೆ. ಒಂದು ನೀರಿನ ಫೆಸಿಲಿಟಿ ಭೀ ಚಂದ ಇಲ್ರಿ. ಕರೆಂಟಿನಂತೂ ಕೇಳಕ್ಕೆ ಹೋಗ್ಬೇಡ್ರಿ. ಮುಂಜಾನೆ ಒಂದು 2-3 ಗಂಟೆ ಇರ್ತದ, ಮಧ್ಯಾಹ್ನ ಹೋಯ್ತಂದ್ರೆ ಕರೆಂಟ್ ಸಂಜೆಗೆ 6-7 ತನಕ ಬರಲ್ರಿ. ಹಿಂಗೆ ಬರ್ತದ. ಮತ್ತು 8:30-9 ಟೈಮಿಗೆ ಊಟ ಮಾಡಿ ಮಕ್ಕೊ ಟೈಮಿಗೆ ಮತ್ತೆ ಕರೆಂಟ್ ಹೋಗ್ತದ್ರಿ. ಕರೆಂಟ್ ಯಾಕೆ ಹಳ್ಳಿ ಸೈಡ್ ಹೋಗ್ತದ ನಮ್ಗೆ ಇನ್ನೂ ತನಕ ತಿಳಿಯವಲ್ಲಾಗ್ಯದ್ರಿ. ಅದು ರೀಸನ್ ಏನಂಬದು ಹೇಳಿ ಇಲ್ಲಿ ತನಕ ಪ್ರಾಪರ್ ರೀಸನ್ನೇ ತಿಳಿಯಲಾಗ್ಯದ್ರಿ. ಈಗ ಸಿಟಿ ಸೈಡ್ ಅಂದ್ರೆ ಅವ್ರ ಬಳಿ ಜನ್ರೇಟರ್ ಅದೆಲ್ಲ ಇರ್ತದ್ರಿ, ಅವ್ರು ಅದು ಯೂಸ್ ಮಾಡ್ಕೋತಾರೆ. ನಮ್ಮ ಹಳ್ಳಿ ಸೈಡ್ ಏನು ಮಾಡ್ಬೇಕ್ರಿ? ರೈತ ಬೆಳೆ ಸಿಗಲಾಗ್ಯದ, ಅವ್ರಿಗೆ ರೊಕ್ಕ ಎಲ್ಲಿಂದ ಬರ್ಬೇಕ್ರಿ? ಬೋರ್ ಹಾಕ್ಸ್ಕೇಸಿಂದ ಅವ್ರಿಗೆ ಬೇಕಾಗಿರೋ ಫೆಸಿಲಿಟಿ ನೀರಿಂದು ಕರೆಂಟಿಂದೆಲ್ಲ ಮಾಡ್ಕೊಳಕ್ಕೆ ನಾವು ಅದಕ್ಕೆ ಓಟ್ ಹಾಕಿ ಗೆದ್ದಿಸೋ ರಾಜಕಾರಣಿಗಳು ಏನು ಮಾಡ್ಲತ್ತಾರ? ರೈತರಿಗಂತ ಕಿಮ್ಮತ್ ನಮ್ಮ ದೇಶದಾಗ ಯಾವತ್ತು ಭೀ ಇಲ್ರಿ. ಹೋಗ್ಲಿ, ರೈತ ಬೆಳೆದಿದ್ದು ಬೆಳೆಗಾದ್ರೆ ಕಿಮ್ಮತ್ ಐತೇನ್ರಿ? ಅದಕ್ಕೆ ಭೀ ಕಿಮ್ಮತ್ ಇಲ್ದಂಗೆ ಮಾಡ್ಲತ್ತಾರ್ರಿ. ಏನು ಒಂದು ಪ್ರಾಪರ್ ಬೆಲೆನೇ ಇಲ್ರಿ ರೈತ ಬೆಳೆದಿದ್ದು ಬೆಳೆಗೆ. ಈಗ ಸಿಟಿ ಸೈಡ್ ಅದು ಆರ್ಗ್ಯಾನಿಕ್ ಅಂತ ಹೇಳ್ಬಿಟ್ಟು ಮಾರ್ಲತ್ತಾರೆ. ನಿಮ್ಗಾರ ಖುನ ಇರ್ತದಲ್ರಿ. ಅರ್ಧಾಗ ಈಗ ಎಕ್ಸಾಂಪಲ ತೊಗರಿ ಬೇಳೆ ತೊಗೋರಿ. ತೊಗರಿ ಬೇಳೆ 1 kg 250 ಹಿಡಿದು 300 ರೂಪಾಯಿ kg ಮಾರ್ಲತ್ತಾರೆ ಆರ್ಗ್ಯಾನಿಕ್ ಅಂತ ಹೇಳಿ. ಅದೇ ಇಲ್ಲಿ ರೈತ ಬೆಳೆದಿದ್ದು ಆರ್ಗ್ಯಾನಿಕ್ ರೀ. 1 ಕ್ವಿಂಟಲ್ಗೆ ಬರೀ 6,500-7,000 ರೂಪಾಯಿ ಅದ ರೀ. ನಾವು ಆರ್ಗ್ಯಾನಿಕ್ ಅಂಥೇಳಿ ಅವ್ರ ಲೆಕ್ಕದಾಗೆ 250 ರೂಪಾಯಿ kg ಹಿಡಿದ್ರಿ. 100 kgಗೆ 25,000 ಆಗ್ತದ್ರಿ. 25,000. ಅದ್ರ ರೈತ ಸಿಗ್ಲತ್ತಿದ್ದು ಎಷ್ಟು ರೀ? 6,500-7,000 ರೂಪಾಯಿ 100 kg ಹಿಂದ್ರಿ.
ಏನ್ರಿ 50% ಭೀ ಸಿಗಲ್ಲಾಗ್ಯದ. ಒಂದು ವರ್ಷ ಎಲ್ಲ ಕಷ್ಟಪಡಬೇಕು, ಅದು ಕೈಗೆ ಹತ್ತದಂಬ ಗ್ಯಾರಂಟಿ ಇರಲ್ರಿ. ಎಲ್ಲದ ರೀ ನ್ಯಾಯ? ಅಟ್ಲೀಸ್ಟ್ 50% ರೀ. 15,000 ತನಕ ಭೀ ಆಗ್ಬಾರ್ದು ರೀ. 15 ಬಿಡ್ರಿ, 10,000 ಆಗಲ್ಲಾಗ್ಯದ್ರಿ. ಈಗ 6-7 ವರ್ಷ ಐತ್ರಿ, ಸೇಮ್ ರೇಟ್ ಅದ ರೀ. 8,000 ಮೇಲೆ ಒಟ್ಟು ಏರಲ್ಲಾಗ್ಯದ. ನಮ್ಮ ಮುತ್ತೆಗೆ ಹೇಳಿದ್ರಿ, ನೀವೆಲ್ಲ ರೈತರು ಹೋಗಿ ಸ್ಟ್ರೈಕ್ ಮಾಡ್ಬೇಕಿಲ್ಲ, ರೇಟ್ ಜಾಸ್ತಿ ಮಾಡ ಅಂತ ಕೇಳೀನ್ರಿ ನಾ. ಅವ್ರು ಏನಂತಾರೆ ರೀ, ಯಾರು ಕೇಳಬೇಕು ಯಾರಿಲ್ಲ, ಒಬ್ಬರು ಬರಲ್ಲ ಒಬ್ಬರು ನಾ ಯಾಕೆ ಬರಲಿ ಹಂಗ ಹಿಂಗನೇ ಅಂತಾರೆ ರೀ. ರೈತರ ಬಲ್ ಮೈನ್ ಒಗ್ಗಟ್ಟಿಲ್ರಿ. ಫಸ್ಟು ರೈತರು ನಿಮ್ಮ ದಯಮಾಡಿ ರಿಕ್ವೆಸ್ಟ್ ಮಾಡ್ಕೊತಿದ್ದೀನಿ, ಎಲ್ಲರೂ ಒಗ್ಗಟ್ಟಿಂದ ಇರ್ರಿ. ಯಾವುದೇ ಒಂದು ಪ್ರಾಪರ್ ಬೆಲೆ ಸಿಗೋ ತನಕ ನೀವು ಸ್ಟ್ರೈಕ್ ಮಾಡೋದು ಬಿಡಬೇಡ್ರಿ. ನೀವು ಮನ್ಯಾಗಿಂದ ಒಟ್ಟು ಕಳಿಸ್ಲಿಕ್ಕೆ ಹೋಗ್ಬೇಡ್ರಿ, ಮನೆಗೆ ಇಟ್ಕೊಂಡು ಖರೆ ಮಾರ್ಲಿಕ್ಕೆ ಹೋಗ್ಬೇಡ್ರಿ. ಒಂದು ವರ್ಷ ತಾನೇ ಗೌರ್ಮೆಂಟ್ ರೈಸ್ ಮಾಡ್ತದ್ರಿ. ಟೊಮೊಟೊ 100 ರೂಪಾಯಿ 1 kg ರೀ, ನೆನಪದ ಇಲ್ರಿ? ಎಲ್ಲರೂ ಒಗ್ಗಟ್ಲಿತ್ತು ಎಲ್ಲರೂ ಸ್ಟ್ರೈಕ್ ಮಾಡ್ರೆ ಒಂದಲ್ಲ ಒಂದು ದಿನ ರೈಸ್ ಆಗೇ ಆಗ್ತದ್ರಿ. ಅಲ್ರಿ, ಎಲ್ಲ ಪ್ರೈಸ್ ಹೆಚ್ಚಿಗೆ ಆಲತ್ತದ್ರಿ. ರೈತ ಬೆಳೆಗೆ 5-6 ವರ್ಷ ತನ ರೈಸೇ ಆಗಲ್ಲಾಗ್ಯದ್ರಿ. ಎಷ್ಟು ಇರ್ತದೆ ಅಷ್ಟೇ ಸೇಮ್ ರೇಟ್ ಮಾರ್ಲತ್ತಾರ, ವರ್ಷಿಗೆ ಅದೇ ರೇಟ್ ಫಿಕ್ಸ್ ರೀ. ಅದೇ ಬೇರೆ ರೇಟ್ ನೋಡ್ರಿ, ಒಂದೊಂದು ತಿಂಗಳಿಗೆ 15-20 ದಿನಕ್ಕೆ ಒಂದೊಂದು ರೇಟ್ ಆತಾವ್ರಿ. ಈಗ ರೈತ ಬೆಳೆಯೋರು ಎಲ್ಲರೂ ವಯಸ್ಸಾದವ್ರು ರೀ, ಎಲ್ಲರಿಗೆ ವಯಸ್ಸಾದವರು. ಈಗಿನ ಯೂತ್ಸ್ಗಳು ಯಾರೂ ಹಳ್ಳಿ ಕಡೆ ಇರೋವಲ್ಲಾಗ್ಯಾರ. ಆಲ್ಮೋಸ್ಟ್ 90% ಎಲ್ಲರೂ ಸಿಟಿ ಸೇರ್ಲತ್ತಾರ. ಎಲ್ಲ ಜಾಬ ಕೆಲಸ ಮಾಡಕ್ಕೆ ಸಿಟಿಯಾಗೆ ಇರಾರಿ. ಎಲ್ಲರೂ ವಯಸ್ಸಾದವ್ರ ರೀ, ಅಷ್ಟು ಕಷ್ಟಪಟ್ಟು ದುಡಿಲತ್ತಾರ ರೀ. ಅವ್ರಿಗೆ ಸರಿಯಾದ ಬೆಲೆನೇ ಸಿಗಲ್ಲಾಗ್ಯದ್ರಿ. ಮತ್ತು ಹೊಲ್ದಾಗ ಕೆಲಸ ಮಾಡ್ಲಿಕ್ಕೆ ಈಗ 3-4 ಎಕರೆ ಇರ್ತದ್ರಿ, ಒಬ್ಬರ್ಲಿತ್ತೆ ಸಾಧ್ಯ ಇಲ್ರಿ. ಎಲ್ಲ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಕೆಲಸದವ್ರು ಬೇಕೇ ಬೇಕ್ರಿ. ಲೇಬರೇ ಸಿಗೋಲ್ಲಾಗ್ಯದ್ರಿ. ದಿನಕ್ಕೆ 300-400 ರೂಪಾಯಿ ಕೊಡ್ತೀನಿ ಅಂದ್ರೆ ಭೀ ಸಿಗಲ್ಲಾಗ್ಯಾರ್ರಿ. ಈ ಹಳ್ಳಿ ಸೈಡ್ 300-400 ರೂಪಾಯಿ ಹೆಚ್ಚಿಗೆ ಐತ್ರಿ. ನಲ್ಲಿ ರೈತಗೆ ಬೆಲೆ ಸಿಕ್ಕರೆ ಅವ್ರು ಭೀ ಕೆಲಸ ಮಾಡೋರಿಗೆ ಹೆಚ್ಚಿಗೆ ಕೊಡ್ಲಿಕ್ಕೆ ಆಗ್ತದಲ್ರಿ. ಅಲ್ಲಿ ರೈತಿಗೆ ಬೆಲೆ ಸಿಗಲ್ದ್ರೆ ಕೆಲಸ ಮಾಡೋರಿಗೆ ಎಲ್ಲಿಂದ ಕೊಡ್ಬೇಕ್ರಿ ಅವರು? ಸರಿ, ಕೆಲಸ ಮಾಡೋರಿಗೆ ಕೊಡ್ತೇವೆ 500 ರೂಪಾಯಿ ತನಕ ಕೊಟ್ಟರೆ ಭೀ ಕೆಲಸ ಮಾಡೋರೆ ಒಟ್ಟು ಸಿಗಲ್ಲಾಗ್ಯಾರ. ಇಲ್ಲಿ ಎಲ್ಲ ಸಿಟಿ ಸೈಡ್ ಹೋದ್ರೆ ಇಲ್ಲಿ ಕೆಲಸ ಮಾಡೋರು ಯಾರು? ಸರಿ, ಒಂದು ವರ್ಷ ರೈತ ಹಂಗ ಹಿಂಗೋ ಮಳೆ ಬಿಸಿಲು ಚಳಿ ಎಲ್ಲ ಕಷ್ಟಪಟ್ಟು ಕೇಸಿಂದ ಬೆಳೆ ತೆಗಿತಾನೆ ರೀ. ಆ ಬೆಳೆ ತೆಗೆದ ಮೇಲೆ ಅದ್ರ ಕಷ್ಟಪಟ್ಟಿದ್ದಕ್ಕಾದ್ರೂ ಪ್ರೈಸ್ ಸಿಗ್ಬೇಕಲ್ರಿ. ಆ ಪ್ರೈಸೇ ಏರ್ಸಲಾಗ್ಯಾರ್ರಿ. ಇನ್ನೂ ಒಂದು, ನಮ್ಮಂಥ ಯೂತ್ಸು ನಾವು ಬರೀ ಈಗಿನ ಜನ್ರೇಷನ್ದಾಗ ಹೋಗೋದು ಬಿಟ್ಟು ಸ್ವಲ್ಪ ಈ ರೈತರ ಕಡೆ ಗಮನ ಕೊಟ್ಟು ಈ ಥರ ಒಂದು ವೀಡಿಯೋ ಮಾಡೋದಾಗಲಿ, ಗೌರ್ಮೆಂಟ್ಗೆ ಪ್ರಶ್ನೆ ಮಾಡೋದಾಗಲಿ ಪ್ರತಿಯೊಬ್ಬರು ಮಾಡ್ರೆ ಗೌರ್ಮೆಂಟ್ ಭೀ ಒಂದು ಇದು ಸಿಗ್ತದ್ರಿ. ನಮ್ಮ ರೈತರಿಗೆ ಬೆಲೆ ಸಿಗ್ತದೆ ಅವಾಗ. ನಾವು ಬರೀ ಈಗಿನ ಜನ್ರೇಷನ್ ಅಪ್ಲೆ ಅದು ತಿಂದ ಆ ಕಡೆ ಹೋದ ಶೋಕಿ ಮಾಡ್ಕೋತಾ ಇದ್ದೇವೆ. ಈಗಿನ ಜನ್ರೇಷನ್ ಅಪ್ಲೆ ಇದು ಆಗಿದ್ರೆ ಮತ್ತು ರೈತರು ಪ್ರಶ್ನೆ ಕೇಳೋರು ಯಾರ್ರೀ? ನಮ್ಮಂಥ ಯೂಸ್ಗಳು ಹಿಂಗೆ ಹಾಳಾಗೋದ್ರ ನಮ್ಮ ರೈತರಿಗೆ ಯಾವತ್ತು ಬೆಲೆ ಸಿಗ್ಬೇಕ್ರಿ? ದಯವಿಟ್ಟು ಎಲ್ಲ ಯುವಕರು ಗೌರ್ಮೆಂಟ್ಗೆ ಪ್ರತಿ ಯುವಕರು ಗೌರ್ಮೆಂಟ್ ಪ್ರಶ್ನೆ ಮಾಡ್ಬೇಕ್ರಿ. ನಾವು ಪ್ರಶ್ನೆ ಮಾಡ್ರೆ ಒಂದಲ್ಲ ಒಂದು ದಿನ ಒಂದು ದಿನ ಟೈಮ್ ಬರ್ತದ್ರಿ. ಅವಾಗ ಪ್ರೈಸ್ ಹೆಚ್ಚಿಗೆ ಆಗೇ ಆಗ್ತದಂಬ ಒಂದು ನಂಬಿಕೆ ನಂಬಲ್ಲ. ಅಷ್ಟೇ ರೀ, ನಾವು ಎಲ್ಲ ಯುವಕರು ಒಗ್ಗಟ್ಟಾಗಿ ಇದ್ದ ಕೇಸಿಂದ ಒಂದು ಧ್ವನಿ ಎತ್ತಬೇಕು ಅಷ್ಟೇ ರೀ. ಆ ಟೈಮ್ ಯಾವಾಗ ಬರ್ತದೋ ಒಂದಲ್ಲ ಒಂದು ದಿನ ಬರ್ತದ್ರಿ, ನೆನಪಿರ್ರಿ. ಸರಿ, ಮತ್ತೆ ಸಿಗ್ತೀನಿ ಬೇರೆ ವಿಡಿಯೋದಲ್ಲಿ.